ಯಪ್ಪ ಒಳ್ಳೆ ನಿದ್ದೆ ಆಯ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಮಾವನ ಹೆಸರಲ್ಲಿ ನಾಟಿ ಕೋಳಿ ಸಾರು ಮುದ್ದೆ ತಿನ್ನದೆ. ಮಾವ ತಿಂದ್ರೇನು ಸೊಸೆ ತಿಂದ್ರೇನು ಎರಡೂ ಒಂದೇ. ಇದೇನು ತಪ್ಲೆ ಖಾಲಿ ಇದೆ, ಒಳಗಿಟ್ಟಿರ್ಬೇಕೇನೋ. ಇಲ್ಲಿ ಏನು ಹುಡುಕ್ತಿದ್ಯಾ ಪುಟ? ಪಪ್ಪ, ನಾಟಿ ಕೋಳಿ ಸಾರು ಮುದ್ದೆ ಎಲ್ಲೋ ಇದು ಕಾಣ್ತಿಲ್ವಲ್ಲ? ಓ ಅದಾ, ನಿಮ್ಮಮ್ಮ ತಗೊಂಡೋದ್ರು. ತಗೊಂಡೋದ್ರ? ಎಲ್ಲಿಗೆ ಹೋದ್ರು? ಎಲ್ಲಿಗೆ ತಗೊಂಡೋದ್ರ ನಂಗೆ ಗೊತ್ತಿಲ್ಲ. ಓ ಬಂದ್ರು ನೋಡು, ಅವ್ರಿಗೆ ಕೇಳ್ಕೊ. ಅಯ್ಯಪ್ಪ, ಹೋಗಿ ಬಂದು ಸುಸ್ತಾಗಿ ಹೋಯ್ತು. ಅಷ್ಟು ದೂರ ನಡ್ಕೊಂಡೋಗಿ ಬರೋ ತನಕ. ಮಮ್ಮ ಎಲ್ಲೋಗಿದ್ರಿ? ನಿಂಗೆ ಯಾಕೆ? ನನ್ನ ನಾಟಿ ಕೋಳಿ ಸಾರು ಮುದ್ದೆ ಎಲ್ಲಿ? ಕೊಟ್ಟು ಬಂದೆ. ಯಾರಿಗೆ ಕೊಟ್ಟು ಬಂದ್ರಿ? ಅದೇ ನಿನ್ ಫ್ರೆಂಡ್ ಮಾವ ಬರ್ತಾರೆ ಅಂತ ಹೇಳಿದ್ದೆಲ್ಲ ನೀನೆನ್ನೆ, ಅವರಿಗೆ ಹೋಗಿ ಕೊಟ್ಟು ಬಂದೆ. ಪಾಪ ಚಿಕ್ಕ ಹುಡುಗಿ ಅಲ್ವಾ, ಅಡುಗೆ ಮಾಡೋದು ಕಷ್ಟ, ಮಾಡಿದ ಅಡುಗೆ ಇತ್ತಲ್ಲ ಅಂತ ನಾನೇ ಹೋಗಿ ಕೊಟ್ಟು ಬಂದೆ. ಯಾರು ತಿಂದ್ರೇನು, ನಮ್ಮ ಮಾವ ತಿಂದ್ರೇನು, ಅವಳ ಮಾವ ತಿಂದ್ರೆ ಅಲ್ವಾ? ಅದಿ ನಿಮ್ಮಮ್ಮ ಬಂದು ನಾಟಿ ಕೋಳಿ ಸಾರು ಮುದ್ದೆ ಕೊಟ್ಟೋದ್ರು ಕಣೆ. ನನ್ ಬೇಡ ಬೇಡ ಅಂದ್ರು ಕೊಟ್ರು. ಯಾಕಂತ ಗೊತ್ತಿಲ್ಲ ನಂಗೆ. ಇವಾಗ 2 ದಿನಕ್ಕಾಗುತ್ತೆ. ಥ್ಯಾಂಕ್ಸ್ ಕಣೆ. ಮಮ್ಮ, ಅವಳ ಮನೆಗೆ ಯಾವ ಮಾವನು ಬರ್ತಿರ್ಲಿಲ್ಲ, ನಾನೇ ಸುಳ್ಳು ಹೇಳಿದ್ದು. ಅನುಭವಿಸು, ಯಾಕೆ ಸುಳ್ಳು ಹೇಳ್ಬೇಕಿತ್ತು? ಇದರಿಂದ ಏನ್ ಕಲ್ತೆ ನೀನು? ಅಮ್ಮ ಸುಳ್ಳು ಹೇಳಿದ್ರು ನಡೆಯುತ್ತೆ, ಆದ್ರೆ ಮಕ್ಕಳು ಸುಳ್ಳು ಹೇಳಂಗಿಲ್ಲ ಅಂತ ಗೊತ್ತಾಯ್ತಾ? ಅಮ್ಮ ಸುಳ್ಳು ಹೇಳೋದು ಯಾವ್ದಾದ್ರು ಒಂದು ವಿಷಯಕ್ಕೆ, ಅದು ನೆಸೆಸಿಟಿ ಇದ್ದಾಗ, ಎಲ್ಲದಕ್ಕೂ ಅಲ್ಲ. ಅದು ಮಕ್ಕಳು ಕಲಿಬಾರ್ದು.